ಆತ್ಮೀಯ H16 ನ್ಯೂಸ್ ಅರ್ಥಾತ್ ತಿ ಸೀತಾರಾಮ್ ನ್ಯೂಸ್ನ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಆಂಜನೇಯ ಯಾಕೆ ದಿನ ಗುರುತಿಸ್ತಾ ಇದ್ದಾರೆ ಅಂತಂದ್ರೆ, ಆಂಜನೇಯ ಒಬ್ಬ ಪ್ರಾಮಾಣಿಕವಾದಂತಹ ಸೇವಕರಿಗೆ ಒಬ್ಬ ಪ್ರತಿರೂಪ ಆಂಜನೇಯ. ಅದಕ್ಕೆ ಸಮಾಜವನ್ನು ಕಲಿಸ್ತದೆ. ಹಾಗೆ ನಾವು ಸಮಾಜದಲ್ಲಿ ನೀವೆಲ್ಲ ಕೂಡ ಸೇವೆ ಮಾಡೋರಿಗೆ ನೀವು ಗೌರವ ಕೊಡ್ತೀರಿ ಅನ್ನೋ ದೃಷ್ಟಿಯಿಂದ ನಮಗೆಲ್ಲ ಸಹಕಾರ ಅರ್ಜಿಗಳು 100 ಎಕರೆಗಳನ್ನ ಬಿಡಿಸಿದ್ದೇವೆ. ಬಡವರಿಗೆ ಸೈಟ್ ಕೊಡಬೇಕು ಅಂತೇಳಿ ಈಗಾಗಲೇ ಸೈಟ್ ಯೋಜನೆ ಕೆಲಸ ನಡೀತಾ ಇದೆ. ಜಮೀರ್ ಅವರು 5,000 ಮನೆಗಳನ್ನು ಕೊಟ್ಟಿದ್ದಾರೆ. ಅವೆಲ್ಲ ಮನೆಗಳು ಕೂಡ ಹಂಚತಕ್ಕಂಥವನ್ನ ನಾವು ಮಾಡ್ತೇವೆ. ಯಾರು ಕೂಡ ಲಂಚ ಕೊಡಲಿಕ್ಕೆ ಈ ಡಿ.ಕೆ. ಶಿವಕುಮಾರ್, ಯೋಗೇಶ್ ಅವಕಾಶ ಕೊಡೋದಿಲ್ಲ. ನೀವೊಬ್ಬರು ಕೂಡ ಒಂದು ಸೈಟ್ಗಾಗಲಿ ಒಂದು ಮನೆಗಾಗಲಿ ಯಾರು ಕೂಡ ಲಂಚ ಕೊಡಬಾರ್ದು. ಇದು ನಮ್ಮೆಲ್ಲರ ಮನವಿ. ವಿಶೇಷ ಅಂತ ಹೇಳಿದರೆ ಅವರು ಹೀಗೆ ಹೋಗಿ ಯಾರಾದರೆ ಒಂದು ಎಮರ್ಜೆನ್ಸಿ ಇದ್ದರೆ ಹೋಗಿ ರೆಸ್ಕ್ಯೂ ಮಾಡೋದು, ಮತ್ತು ಯಾವುದಾದರೆ ಒಂದು ಬಾರ್ಡ್ರಿಗೆ ಕ್ರಾಸ್ ಮಾಡಿ ಈಚೆ ಬರುವಾಗ ಅವರಿಗೆ ಹೀಗೆ ಅವರು ಹಿಡಿದು ಹಾಕಿದ್ರು, ಮತ್ತು ಒಂದು ಸ್ಟ್ರೆಸ್ ಪಾಸ್ ಮಾಡಿದವರಿಗೆ ಅವರು ಹೀಗೆ ಹೋಗಿ ಚೆಕ್ ಮಾಡಿ ಅವರಿಗೆ ಇದು ಕೌಂಟರ್ ಮಾಡೋದು, ಅದೆಲ್ಲ ಡ್ರಿಲ್ ನೋಡಿದ್ದೇವೆ ನಾವು. ತುಂಬ ಖುಷಿ ಆಯಿತು. ಫಸ್ಟ್ ಲಾಸ್ಟ್ ಇಯರು ಬಂದಿದ್ದು, ಈ ಸರಿನೂ ಇದು ಸೆಕೆಂಡ್ ಟೈಮ್ ಬಂದಿದ್ದೀವಿ. ಲಾಸ್ಟ್ ಇಯರು ಒನ್ ಟೈಮ್ ಬಂದಿದ್ದು. ಇವತ್ತು 3 ಡೇಸ್ ಇತ್ತು ಲಾಸ್ಟ್ ಡೇ. ನಾವು 2 ಡೇಸ್ ಬಂದಿದ್ದೀವಿ. ಚೆನ್ನಾಗಿತ್ತು. ಮತ್ತು ಗವರ್ನರ್ ಬಂದಿದ್ರು ಇವತ್ತು, ತುಂಬ ಇಷ್ಟ ಆಯಿತು. ಮತ್ತು ಊಟದ ವ್ಯವಸ್ಥೆ ಚೆನ್ನಾಗಿದೆ, ಮತ್ತು ನಾಷ್ಟ ಎಲ್ಲ ಇಲ್ಲೇ ಕೊಟ್ಟರು, ಚೆನ್ನಾಗಿ ನೋಡ್ತಾರೆ. ಕೊಟ್ಟಿದೆ, ತುಂಬ ಚೆನ್ನಾಗಿತ್ತು. ನಾವು ಇದು ಫೈರಿಂಗ್ ಎಲ್ಲ ಮಾಡಿದ್ದು ಸೂಪರ್ ಆಗಿತ್ತು ಎಲ್ಲ. ನನ್ನ ಹೆಸರು ಧೃತಿಕ್ ಅಂತ. ಇದು ಸೂಪರ್ ಆಗಿತ್ತು, ಏನು ವಾಮಿಟ್ ಏನು ಅನಿಸ್ಲಿಲ್ಲ, ಸೂಪರ್ ಆಗಿತ್ತು, ಏನಾಗಲಿಲ್ಲ. ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದಿದ್ರು, ಎಲ್ಲ ಹ್ಯಾಪಿಯಾಗಿದ್ದು ಹೋಯ್ತು. ಮೈಕ್ರೋ ಫೈನಾನ್ಸ್ ಧಿಕ್ಕಾರ. ಧಿಕ್ಕಾರ ಧಿಕ್ಕಾರ. ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲ ಕನ್ನಡ ಪರ ಸಂಘಟನೆಗಳು ಬಡವರ ಪರವಾಗಿ ನಾವು ನಿಲ್ತೇವೆ, ಬಡವರ ಕಲ್ಯಾಣಕ್ಕೆ ನಾವು ನಿಲ್ತೇವೆ. ಈ ಮೈಕ್ರೋ ವಿರುದ್ಧ ಖಂಡಿತ ಯೋಚನೆ ಮಾಡ್ತಾ ಇದ್ದೀವಿ. ನೇರವಾಗಿ ಸರ್ಕಾರ ಅವರಿಗೆ
ಪರಿಹಾರ ಕೊಡಬೇಕು. ಸತ್ತಿರೋರಿಗೆ 1 ಕೋಟಿ ರೂಪಾಯಿ ಕೊಡಬೇಕು. ಫೈನಾನ್ಸ್ ಕಂಪನಿಗಳ ಅವ್ಯವಹಾರದ ಬಗ್ಗೆ ಹೈಕೋರ್ಟಿನ ನ್ಯಾಯಾಧೀಶರಿಂದ ತನಿಖೆ ಆಗಬೇಕು. की सरकार होती और 12 लाख पर आपके 10 लाख रुपया टैक्स में चले जाते. उनके जमाने में ये था, इसलिए मैं समझा रहा हूं. 10-12 साल पहले तक कांग्रेस की सरकार में अगर आप 12 लाख कमाते तो आपको 2,60,000 रुपया टैक्स में वापस देना पड़ता. अब भाजपा सरकार के कल के बजट के बाद साल में 12 लाख रुपया कमाने वाले को 1 रुपया भी टैक्स का देना नहीं पड़ेगा. कह रहा है यह बजट भारत के इतिहास में मिडिल क्लास के लिए सबसे फ्रेंडली बजट है. पहले बजट आना है सुनकर के 5 दिन पहले मध्यम वर्ग की नींद उड़ जाती और बजट आने के बाद साल भर वो सो नहीं पाता. ये बजट ऐसा आया है, हिंदुस्तान का हर परिवार खुशियों से भर गया है, उमंग से भर गया है. मैंने कल कहा ये बजट मिडिल क्लास की जेब भरने वाला बजट है. दिल्ली के मिडिल क्लास परिवारों की जेब में भी इस साल हजारों करोड़ रुपए एक्स्ट्रा आने वाले. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.